ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ಇವತ್ತಿನ ವಿಷಯ ಏನಂತಂದ್ರ, ನಿನ್ನೆ ದಿವಸ ನಾನು ಮಿರೇಜ್ಗೆ ಹೋಗಿದ್ದೆ. ಆ ಮಿರೇಜ್ ದಿಂದ ಬರ್ಬೇಕಾದ್ರ ಬಸ್ಸಿನಲ್ಲಿ ಒಂದಿಷ್ಟು ಸಮಸ್ಯೆಗಳು ಮತ್ತು ಒಂದಿಷ್ಟು ಜಗಳಗಳು ನಡೆದವು, ವಾದಗಳು ನಡೆದವು. ಅದ್ರ ಬಗ್ಗೆ ಸವಿಸ್ತಾರಾಗಿ ಸ್ಟಾರ್ಟಿಂಗ್ ನಿಂದ ಎಂಡ್ ತನಕ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಪ್ರತಿಯೊಬ್ಬ ಬಸ್ಸಿನ ಅಡ್ಡಾಡ್ತಕ್ಕಂಥವ್ರು ಎಲ್ಲರೂ ನೋಡ್ಲೇಬೇಕಂತ ವಿಡಿಯೋ. ಅದ್ರ ಜೊತೆ ಚಾಲಕ ನಿರ್ವಾಹಕರು ಸಹಿತ ಇದಕ್ಕಿಂತ ಸಂಬಂಧಪಡ್ತೈತಿ, ಅವರು ಸಹಿತ ನೋಡ್ಕೋಬಹುದು. ಹಾಗಾದ್ರೆ ಏನು ಅಂತಂದ್ರ, ನಾನು ಸ್ಟಾರ್ಟಿಂಗ್ ಮಿರೇಜ್ಗೆ ಹೋಗಿದ್ದೆ. ಮಿರೇಜ್ದಲ್ಲಿ ಏನೈತಿ, ಮುಂಜಾನೆ ಬಸ್ಸಿಗೆ ಬರ್ಬೇಕಾಗಿತ್ತು. ಬರ್ಬೇಕಾದ್ರ 6 ಗಂಟೆ ಆಗಿದ್ದಿಲ್ಲ. ಬಸ್ಸಿನ ನೋಡಿದೆ, ಬಿಳಿಗಿ ಮಿರೇಜ್ ಅಂತ ಬಸ್ ಇತ್ತು. ಆ ಬಸ್ಸಿಗೆ ಹೋದೆ. ಬಸ್ಸಲ್ಲಿ ಇನ್ನೂ ಏನೈತಿ, ಚಾಲಕ ನಿರ್ವಾಹಕರು ಮಲ್ಕೊಂಡಿದ್ರು. ನಾ ಹೋದ ತಕ್ಷಣ ಚಾಲಕ ನಿರ್ವಾಹಕರು ಎದ್ರು. ಯಾಕೆ ಸರ್ ಎಷ್ಟು ಗಂಟೆಗೆ ಬಿಡೋದು ಅಂತ ಕೇಳಿದೆ. ಎಲ್ಲಿ ಹೋಗ್ಬೇಕ್ರಿ ಅಂತಂದ್ರು. ನಾ ಬೆಳಿಗ್ಗೆ ಹೋಗ್ಬೇಕು ಅಂತ ಹೇಳಿದೆ. ಅವ್ರು ಹೇಳಿದ್ರಿ, ಇಲ್ಲ 6:15 ಬಿಡ್ತೇವ್ರಿ, 6:15 ಬಸ್ ಸ್ಟ್ಯಾಂಡಿಗೆ ಬರ್ರಿ, ಹತ್ರಿ ಅಂತಂದ್ರು. ಆವಾಗ ನಾನ್ ನೋಡಿದ್ದ ಒಂದು ಕ್ಷಣ ಏನಂತಂದ್ರ, ಮುಂದ್ಗಡೆ ಡ್ರೈವರ್ ಮಲ್ಕೊಂಡಿದ್ರು, ಹಿಂದ್ಗಡೆ ಚಾಲಕರು ಮಲ್ಕೊಂಡಿದ್ರು. ಎಲ್ಲಿ ಮಲ್ಕೊಂಡಿದ್ರು ಅಂತಂದ್ರ, ನಾವೇನ್ ಅಡ್ಡಾಡ್ತೇವ್ರಿ ಚಪ್ಪಲ್ ಹಾಕೊಂಡು, ಆ ಜಾಗದಲ್ಲಿ ಅವ್ರು ಮಲ್ಕೊಂಡಿದ್ರು. ನಾವಂತೇವ್ ಡ್ರೈವರ್ ಕಂಡಕ್ಟರ್ ಜೀವನ ಭಾರಿ ಆರಾಮ್ ನೋಡ್ರಿ, ಮಸ್ತ್ ನೌಕರಿ ಅಂತ ಹೇಳ್ತೇವ್. ವಿಚಾರ ಮಾಡ್ರಿ, ಅವ್ರ ಜೀವನ ಹೇಗೈತಿ ಅನ್ನೋದನ್ನ ವಿಚಾರ ಮಾಡ್ರಿ. ಆದ್ರ ಅದ್ ಯಾರು ವಿಚಾರ ಮಾಡಂಗಿಲ್ಲ, ಅದ್ ನಾವು ಸಂಬಂಧ ಪಡಂಗಿಲ್ಲ. ನಮಗೇನಪ್ಪಾ, ಸರ್ವಿಸ್ ಒಂದು ಕರೆಕ್ಟ್ ಆಗಿ ಕೊಡ್ಬೇಕು ಅಷ್ಟೇ. ನೀ ಎಲ್ಲಾರು ಮಕ್ಕೋ ಏನಾರ ಮಾಡು. ನೌಕರಿ ಮಾಡ್ತಾರಲ್ಲ, ನೌಕರಿಯಿಂದ ಬಹಳಷ್ಟು ಕಷ್ಟ ಇದೆ. ಅವ್ರ ಕಷ್ಟ ಏನಂತಂದ್ರ, ಎಳಿಯಾಗಿ ನಿಂತು ಬಿಚ್ಚಿಡ್ತೀನಿ. ಆದ್ರ ಒಂದೇ ದಿವ್ಸಕ್ಕೆ ಎಲ್ಲ ಹೇಳಕ್ ಆಗಂಗಿಲ್ಲ. ಇವತ್ತ ಒಂದಿಷ್ಟನ್ನ ಮಾತು ಹೇಳ್ತೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀವ್ ಹೇಳ್ಬೇಕು. ನನಗ ಏನ್ ವೀಕ್ಷಣೆ ಮಾಡ್ತಿರಲ್ಲ, ನೀವ್ ಹೇಳ್ಬೇಕು. ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಆಯ್ತು, ಅಷ್ಟಾಯ್ತು. ನಾನು ಬಂದೆ. ಒಳ್ಳೆ 6:15 ಏನೈತಿ ಬಸ್ ಪ್ಲಾಟ್ಫಾರ್ಮ್ ಹಚ್ಚಿದ್ರು. 6:15 ಬಸ್ ಹತ್ತಿ ಅಂತಿ ಅಲ್ಲೇ ಡ್ರೈವರ್ ಹಿಂದಿನ ಸೀಟಿಗೆ ನಾ ಬಂದ್ ಕುಂತೆ. ಕುಂದ್ರಬೇಕಾದ್ರೆ ಕರೆಕ್ಟ್ ಟೈಮ್ ಐತಿ, 6:15 ಆಯ್ತು. ಗಾಡಿ ಸ್ವಲ್ಪ ಹೊಡೆದ್ರು ಡ್ರೈವರು. ಆ ಕ್ಷಣದಾಗ ಏನಂತಿ, ಒಬ್ರು ಹೆಣ್ಮಗಳು ಬಂದ್ರು. ಸಾಹೇಬ್ರ, 1 ನಿಮಿಷ ತರಬರಿ ಅಂತಂದ್ರು. ಎಲ್ಲಿ ಹೋಗಾರ ಮಾತೇಳಿ ಕಂಡಕ್ಟರ್ ಕೇಳಿದ. ಅವಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಾವು ಡೈರೆಕ್ಟ್ ಬಿಳಿಗಿನ ಹೋಗ್ಬೇಕ್ರಿ, ಅದಕ್ಕ ಒಂದ್ 2 ನಿಮಿಷ ತರಬ್ರಿ, ಇನ್ನೊಂದ್ 3 ಜನ ನಮ್ಮ ಮಂದಿ ಬರಾವರದಾರ ಅಂತ ಹೇಳೈತಿ. ಇಲ್ಲ ಟೈಮ್ ಆಗೈತಿ ಅಂದ್ರೆ, ಇಲ್ಲ ಸರ್ ಹಂಗ್ ಮಾಡ್ಬೇಡ್ರಿ, ಈ ಗಾಡಿ ಬಸ್ ಹೋದ್ರ ಮತ್ತೆ ನಮಗ್ ಬಸ್ಗಳು ಯಾವ ಇಲ್ಲ, ನೇರವಾಗಿ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗತ್ತ. ಅದಕ್ಕೆ ದಯವಿಟ್ಟು ತರಬ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೇರವಾಗಿ ಹೋಗು ಜನ ಮತ್ತ ಇನ್ನೂ 3 ಜನ ಬರ್ತಾರಂತಾನ. ಅವರು ಏನೈತಿ ಒಂದು 3-4 ನಿಮಿಷ ವೇಟ್ ಮಾಡಿದ್ರು. ಅಷ್ಟೊತ್ತಿಗೆ ಒಂದು ಆಟೋ ಬಂತು. ಆಟೋ ಹೆಂಗ್ ಬಂತು ಅಂತಂದ್ರ, ಅವ ಅತ್ತಳ್ಕೋತ ಬರ್ತಿದ್ದ ಆಟೋ. ಇಲ್ಲಿ ಒಳಗಡೆ ಹೆಣ್ಮಗಳು ಹೇಳಿಳು, ಮುಡ್ದಾರ ನನ್ನ ಹಾಟ್ಯ ನಮ್ಗ ಆಟೋದ ಏನೈತಿ ಗಾಡಿ ಕೆಟ್ಟಿತ್, ಅಂತ ಗಾಡಿಗಿಂತ ನಮ್ಗೆ ಕರ್ಕೊಂಬಂದ. ಹಿಂಗಾಗಿ ನಾನ ಸೈಕಲ್ ಮೋಟ್ರ್ ಮೇಲೆ ನಾವ್ ಮುಂದ್ ಬಂದು ಬಸ್ ತರಿಸಿದೆ, ಅನುಕೂಲ ಆಯ್ತು. ಇಲ್ಲಿಕಂದ್ರ ನಾವು ಬಸ್ ತಪ್ಪಿಸ್ಕೋತಿದ್ದೆವು ಅಂತೇಳಿ ಆ ಹೆಣ್ಮಗಳಿಂತ ಮಾತಾಡ್ತಾ ಇದ್ರು. ಮುಂದೇನಾಯ್ತಂತಂದ್ರ, ಅವರು ಆ ವ್ಯಕ್ತಿ ತಳ್ಕೋತ ಬಂದ್ರು. ಅವ್ರೇನ್ ಬಸ್ ಆ ಆಟೋದಿಂದ ಕೆಳಗಡೆ ಇಳಿದಿಲ್ಲ, ಆಟೋದಾಗ ಕೂತಿದ್ರು. ಯಾಕಂದ್ರ ದುಡ್ಡು ಕೊಟ್ಟಿಲ್ಲ, ನಾವೇನ್ ಪುಗ್ಸೇಟೇನಂತ. ಇಳಿದು ಬಂದ್ರು. ಒಬ್ಬರಿಂದ 5 ಬ್ಯಾಗ್ಗಳಿದ್ದು. ಒಬ್ಬ ವ್ಯಕ್ತಿಯಿಂದ 5 ಬ್ಯಾಗ್ಗಳು ತಂದ್ರಿ ಅವ್ರು. ಅದ್ರೊಳಗಡೆ ಏನಿತ್ತು ಅಂತಂದ್ರ, ಮಾವಿನ ಹಣ್ಣು ಇಟ್ಟಿದ್ರು. ಮಾವಿನ ಹಣ್ಣಿನ ಬ್ಯಾಗ್ಗಳನ್ನ ಇಟ್ಟಿದ್ರು. ಅವ್ ಒಂದು ಕೈಲಿ ಎಂತಿ ವೇಟ್ ಬಾಳಿದ್ದು, ನೆಗಿತಿದ್ದಿಲ್ಲ ಅಂತಂತ ವೇಟ್ಗಳಿದ್ದು. ತಗೊಂಬಂದ್ ಎಲ್ಲಾರು ಹತ್ತಿ ನಿಂತಿ, ಅವರು ಆ ಕಡೆ ಮುಂದ್ ಡ್ರೈವರ್ ಕಡೆನ ಈ ಕಡೆ ಬಂದ್ ಕುಂತ್ರ ಪೂರ್ತಿ ಈ ರೀತಿ ಎಲ್ಲ ಮನೆ ಹರಿವಿರ್ತಾರಲ್ಲ, ಹಂಗ ಚೀಲಗಳು ಬ್ಯಾಗ್ಗಳು ತಂದ್ ಇಟ್ರು. ಅವಾಗ ನಿರ್ವಾಹಕ ಆದಂತ ಏನ್ ಹೇಳ್ತಾನಂದ್ರ, ನೋಡ್ರಮ್ಮ ಈ ರೀತಿ ತಂದ್ ಇಡಾಕೋಬೇಡ್ರಿ, ಕುರ್ಚಿಯಿಂದ ಮುಂದೆ ನಮ್ಗ ಪ್ರಯಾಣಿಕರು ಬಾಳ ತರ ಟ್ರೈನ್ ಬಂದಿರತ್ತಲ್ಲ, ಹಿಂಗಾಗಿ ಗದ್ಲ ಬಾಳಾಗತ್ತ, ಅವಾಗ ತೊಂದ್ರೆ ಆಕತಿ. ಮ್ಯಾಲೆ ಕ್ಯಾರಿಯರ್ ಅದ, ಕ್ಯಾರಿಯರ್ ಒಳಗೆ ಇಡ್ರಿ. ಇಲ್ಲ ಅಂತಂತಂದ್ರ ನಿಮ್ ಶೀಟ್ ಬೂಟ್ ಇಟ್ಕೊಂಡ ಆರಾಮಿಗೆ ಈಗ ಕೂತ್ ಬಿಡ್ರಿ ಅಂತೇಳಿ ಹೇಳ್ತಿದ್ದ. ಅದಕ್ಕ ಹೆಣ್ಮಾಳ ಏನಂತಿ, ಒಂದ್ಸಲ ಹೇಳಿದ್ರು, 2 ಸಲ ಕಿವಿ ಹಾಕೊಲಿಲ್ಲ. 3ನೇ ಸಲ ಏನೈತಿ, ಕಂಡಕ್ಟರ್ಗೆ ಒಂದ್ ಮಾತು ಹೇಳಿಲ್ಲ ಹೆಣ್ಮಾಳ. ಏನಂದ್ರ, ಏನ್ ಕಿರಿಕಿರಪ್ಪ ಮರ ನಿಂದು, ಆರಾಮ್ ಕೂತೇವ್ ಅನ್ನಂಗಿಲ್ಲ ಅಂತೇಳಿ ಆ ವ್ಯಕ್ತಿಗೆ ಅಂದ್ರು. ಆ ವ್ಯಕ್ತಿ ಏನಂತಿ, ಕಂಡಕ್ಟರ್ ಅಂತವ ಒಬ್ಬ ಏನಂತಿ ವಯಸ್ಕ ಮನುಷ್ಯ ಆಗಿದ್ದ. 50 ವಯಸ್ಸು ಆಗಿರ್ಬೋದು ಮೋಸ್ಟ್ಲಿ. ಅಂತ ವ್ಯಕ್ತಿ ಆ ವ್ಯಕ್ತಿ ಆಗಿದ್ದ. ಅವ ಏನ್ ಹೇಳಿದಂದ್ರ, ನೋಡಮ್ಮ 5 ನಿಮಿಷದಿಂದ ಒಂದ್ ಮಾತು ಹೇಳಿದ್ರಿ ನೀವು. ಏನಂತ, ಸಾಹೇಬ್ರ ಇದೊಂದು ಗಾಡಿ ಬಿಟ್ರೆ ನಮ್ಗಿಂತ ನೇರವಾಗಿ ಹೋಗಕ್ ಬೇರೆ ಗಾಡಿಗಳಿಲ್ಲ, ಅನುಕೂಲ ಆಕತಿ, ತರಬ್ರಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಕಾಳಜಿಯಿಂದ ನಾ ಎಂತಿ ತರಬಿದೆ. ಆದ್ರ ಇನ್ನೂ 10 ನಿಮಿಷ ಆಗಿಲ್ಲ, ಈಗ ತಿರ್ಸಿಬಿಟ್ರ ನಿಮ್ಗೆ ಉಪಕಾರ ಅಂತ ಅಂದವ್. ಯಾಕಂತಂದ್ರ, ಸರ್ ಥ್ಯಾಂಕ್ಸ್ ರೀ, ಧನ್ಯವಾದಗಳು ಸರ್, ಇಷ್ಟೊತ್ತನ ತರಬಿದಕ್ಕ ಒಂದು ಥ್ಯಾಂಕ್ಸ್ ಹೇಳುವಂತ ಅವರಲ್ಲಿ ಏನೈತಿ ಒಂದು ಇದು ಇದ್ದಿಲ್ಲ. ಏನು, ಮನುಷ್ಯನಿಗಿಂತ ಒಳ್ಳೆ ಗುಣ ಅಂತಾರಲ್ಲ, ಅದು ಇದ್ದಿದ್ದಿಲ್ಲ. ಅದು ಹೋಗ್ಲಿ, ಅವ್ರು ಥ್ಯಾಂಕ್ಸ್ ಹೇಳುದು ಬೇಕಾಗಿಲ್ಲ. ಹತ್ಯಾರ ಕರ್ಕೊಂಡ್ ಹೊಂಟಾರ ತಂದ್ ಬಳಕ ಸುಮ್ನಾಗಿ ಏನಂತ ಅವ್ರು ಹೇಳ್ದಂಗಿತ್ತು, ಲಗೇಜ್ಗಳ ಮೇಲೆಗಳು ಇಟ್ಟು ಅದೇನ್ ಲಗೇಜ್ ಇದ್ರೆ ಲಗೇಜ್ ಮಾಡಿಸ್ಕೋಬಹುದಿತ್ತು. ಅದೇನೂ ಮಾಡ್ಲಿಲ್ಲ ಅವ್ರು. ಅವಂಗ ಒಂದ್ ಮಾತಂದ್ರು. ಇದರ ಅರ್ಥ ಏನಂತಂದ್ರ, ತಮ್ಮ ಕೆಲಸ ತೀರಿದ ಬಳಕ ಜನ ಹೆಂಗಿರ್ತಾರತ್ತಂದ್ರ, ನೀ ಯಾರು ನನಗನ್ನಂತ ಲೆಕ್ಕ ಇಟ್ಟಿರ್ತಾರ. ಇದು ಮೊದಲನೇ ಪಾಯಿಂಟ್. ಮುಂದೆ ಗಾಡಿ ಸಾಗ್ತಾ ಬಂತು. ಕಾಗವಾಡ ಗಾಡಿ ಬಂತು. ಕಾಗವಾಡ ಗಾಡಿ ಬಂದಿಂದ ಅಲ್ಲಿ ಬೇಕು
ಹೆಣ್ಮಗಳು ಹತ್ತಿದಳು, ಸ್ತ್ರೀ ಹತ್ತಿದಳು. ಅವಳ ಕಡೆ ಏನೈತಿ ಒಂದು ಜೆರಾಕ್ಸ್ ಆಧಾರ್ ಕಾರ್ಡ್ ಇತ್ತು. ಆ ಜೆರಾಕ್ಸ್ ಆಧಾರ್ ಕಾರ್ಡ್ ಇತ್ತು. ಆ ಜೆರಾಕ್ಸ್ ಆಧಾರ್ ಕಾರ್ಡ್ ಒಳಗ ಹೇಗಿತ್ತು ಆಕಿನ ಮುಖ ಅಂತಂದ್ರ ಮಷಿ ತಗೊಂಡು ತೀಡಿದ್ರೆ ಏನ್ ಇರ್ತದಲ್ಲ ಆ ಗುರುತು ಮಾತ್ರ ಇರುತ್ತೋ ಆಕಿನ ಮುಖ ಒಟ್ಟ ಕಾಣಿಸ್ತಿದ್ದಿಲ್ಲ. ಆಕಿ ಹೇಳಿದ್ರು ಕಂಡಕ್ಟರ್ಗೆ, ಕೊಡ್ರಿ ಇದೊಂದು ಟಿಕೆಟ್ ಕುಡ್ಸಿಗೆ ಹಿಡಿಬೇಕು ನಾ ಅಂದ್ರು. ಕಂಡಕ್ಟರ್ ಅಂದ ಏನಮ್ಮ ಇದ್ರಾಗ ಮುಖನ ಕಾಣಂಗಿಲ್ಲ ಅಂದ್ರು. ಅದಕ್ಕೆ ನಾ ಏನ್ ಮಾಡ್ರಿ, ಅವರು ಫೋಟೋಗ್ರಾಫರ್ ಹಂಗ ತೆಗದಾರ, ಅದು ಒರಿಜಿನಲ್ ಆಗ ಹಂಗೈತಿ, ಜೆರಾಕ್ಸ್ ಆಗ ಹಂಗ ಬರ್ತೈತ್ರಿ, ನಾ ಏನ್ ಮಾಡಕ್ ಆಗಂಗಿಲ್ಲ ಅಂದ್ರ. ಇಲ್ಲಮ್ಮ ಇದ್ ನಡ್ಸಕ್ ಆಗಂಗಿಲ್ಲ ತಂದ ಕಂಡಕ್ಟರ್. ಅವಾಗ ಆಕಿ ಹೇಳ್ತಾಳ, ಹೆಂಗ ನಡ್ಸಂಗಿಲ್ಲ ಅಂತ ಕೇಳಕಿ. ನಾ ದಿವ್ಸ ಇದ ಬಸ್ಸಿಗೆ ಹೋಗ್ತೀನಿ, ನಾನು ಯಾರು ಏನು ನನಗ್ ತಕರಾರು ಮಾಡಿಲ್ಲ. ನೀ ತಕರಾರು ಮಾಡಿದ್ದ ಕರೆ ಆದ್ರೆ ನಿನ್ ವ್ಯವಸ್ಥೆ ಬೇರೆ ಮಾಡ್ತಾನೆ ನೋಡಂದ್ರಕಿ. ಹೆಂಗ ನಡೆಯಂಗಿಲ್ಲ ಹೇಳಿ ನನಗಂದ್ರಕಿ. ಒರಿಜಿನಲ್ದಾಗ ಹಂಗೈತಿ, ಜೆರಾಕ್ಸ್ ದಾಗ ಹಂಗ ಬರ್ತೈತಿ, ಅದ್ ನಾ ಜೆರಾಕ್ಸ್ನ ತೋರ್ಸಕಿ ನಾ ದಿವ್ಸ ಇದನ್ನ ತಗೊಂಡ್ ಜಾಡ್ತೀನಿ ಅಂತ ಹೇಳಕಿ. ಸಾಕಷ್ಟು ಏನೈತಿ ಅವ್ನ್ ತಿಳಿ ಹೇಳ್ದ, ಜಗಳಕ್ ಹೋಲಿಲ್ಲ. ಆದ್ರ ಆಕೆಂದ್ರು ಕುಡ್ಚಿಗೆ ಬಾ ನೀನು ನೋಡ್ತಂದಳಕಿ. ಕಂಡಕ್ಟರ್ಗೆ ಕುಡ್ಚಿಗೆ ಬಾ ನೀನು, ಒಬ್ಬ ಹೆಣ್ಮಾರ ಎಕ್ಕೋಚಿತ ಒಬ್ಬ ಹೆಣ್ಮಾರ ಏನಂದ್ರು, ಕುಡ್ಚಿಗೆ ಬಾ ನೀನು ನೋಡ್ತಾನ ಅಂದ. ಆದ್ರ ಕಂಡಕ್ಟರ್ ಏನೈತಿ ಧೈರ್ಯಗಿಡ್ಲಿಲ್ಲ. ಹೇಳ್ದವ್, ನೀ ಏನ್ ಮಾಡ್ತೀವ ಮಾಡು, ನಾ ಮಾತ್ರ ನಿನಗ ದುಡ್ಡಿನ ಟಿಕೆಟ್ನ ಕೊಡ್ತಾನ ಅಂತೇಳಿ ಆತ ದುಡ್ಡಿನ ಟಿಕೆಟ್ನ ಅಕ್ಕಿ ಕೊಟ್ಟ. ಇದು ಎರಡನೇ ಹಂತ. ಮೊದಲನೇ ಹಂತ ಆ ವ್ಯಕ್ತಿ ಏನೈತಿ ಅಲ್ಲಿ ಹೆಣ್ಮಕ್ಳು ತಿತ್ತಿಲ್ಲ, ಅದು ಒಂದನೇದು. ಎರಡನೇದು ಮುಂದೆ ಕುಡ್ಚಿ ದಾಟ್ತಿ ಹಾರುಗೇರಿ ಕ್ರಾಸ್ ದಾಟ್ತಿ. ಹಾರುಗೇರಿ ಕ್ರಾಸ್ ದಾಟಿ ಮುಂದೇನತಿ ಗಾಡಿ ನಮ್ ಇದಕ್ ಬಂತು, ಎಲ್ಲಿಗೆ ರಬಕವಿ ಬಂದಿಟ್ಟು ಗಾಡಿ ಬಂತು. ರಬಕವಿ ಏನತಿ ಒಬ್ಬ ಹೆಣ್ಮಗಳ ಹತ್ತಿಳು. ಆಕೆ ಎಲ್ಲಿ ಇಳಿಬೇಕಾಗಿತ್ತು ಅಂತಂದ್ರೆ ಮದರಕಂಡಿ ಕ್ರಾಸಿಗೆ ಇಳಿಬೇಕಾಗಿತ್ತು. ಮದರಕಂಡಿ ಕ್ರಾಸಿಗೆ ಅವ್ರ ಗಾಡಿ ಸ್ಟಾಪ್ ಇಲ್ಲ. ಅವ ಏನ್ ಹೇಳಿದ, ನೋಡಮ್ಮ ಇದು ಗಾಡಿ ಸ್ಟಾಪ್ ಇಲ್ಲ, ಅಲ್ಲಿ ಏನ್ ಇದ್ ಮಾಡಕ್ ಹೋಗ್ಬೇಡ್ರಿ, ಬೇಕಾದ್ರೆ ರಬಕವಿ ಅಲ್ಲಿ ಬನಟಿಗೆ ಬೇಕಾದ್ರೆ ಇಳ್ಕೋರಿ, ಅಲ್ಲಿ ನಮ್ದು ಸ್ಟಾಪ್ ಇಲ್ಲ ಅಂತ ಹೇಳಿದವ. ಅದಕ್ಕೆ ಆ ಹೆಣ್ಮಗಳು ಏನ್ ಹೇಳಿದಂದ್ರ, ನನಗ್ ಬೇಕಾದ್ರೆ ಏನೈತಿ ನೀವು ಜಮಖಂಡಿ ಟಿಕೆಟ್ ಹರೀರಿ, ಜಮಖಂಡಿ ಟಿಕೆಟ್ ಹರಿದ ಅಲ್ಲಿ ಇಳಿಸ್ರಿ ಅಂತ ಹೇಳಕಿ. ಇಲ್ರಿ ಹಂಗ ಇಳ್ಸಾಕ್ ಬರಂಗಿಲ್ಲ. ಯಾಕೆ ಇಳ್ಸಾಕ್ ಬರಂಗಿಲ್ಲ ಅಂತ ಕೇಳಕಿ. ನೋಡಮ್ಮ ರೊಕ್ಕ ಟಿಕೆಟ್ ಇಳಿಸಬಹುದಿತ್ತು, ಆದ್ರೆ ಆಧಾರ್ ಕಾರ್ಡ್ ಇಳ್ಸಾಕ್ ಬರಂಗಿಲ್ಲ ಅಂತ ಒಂದ್ ಮಾತು ಹೇಳ್ದವ್. ಅದನ್ನ ದೊಡ್ಡ ಮಹಾನ್ ತಪ್ಪು ಮಾಡಿದ ರೀತಿ ಒಳಗೆ ಆಕಿಂತಿ ಮಾತಾಡಿ ಏನಂತಂದ್ರ, ರೊಕ್ಕ ಹೆಂಗ್ ಇಳಿಸ್ತಂದೆ, ಆಧಾರ್ ಕಾರ್ಡ್ ಯಾಕೆ ಇಳಿಸಂಗಿಲ್ಲ, ನನಗೆ ಇದು ಬೇಕನ್ನೋದಕ್ಕೆ. ಅವ ತಿಳಿಸಿ ಹೇಳಿದ, ಕಂಡಕ್ಟರ್ ಇದ್ದಾವ ತಿಳಿಸಿ ಹೇಳಿದ, ನೋಡಮ್ಮ ರೊಕ್ಕದ ಟಿಕೆಟ್ ನಾ 10 ಮಂದಿ ಏನೈತಿ ಅಲ್ಲಿ ಇಳಿಸ್ ಹೋಗ್ಬೋದು ಬೇಕಂದ್ರ. ಹೆಂಗತ್ತಂದ್ರ 10 ಮಂದಿ ಇಳಿಸಿದ್ರು ದುಡ್ಡು ತಗೊಂಡಾರ ಅವರು ಏನು ಸಂಸ್ಥೆಗೆ ದುಡ್ಡನ್ನ ನೀಡ್ಯಾರ, ಟಿಕೆಟ್ ತಗೊಂಡಾರ, ಇಳಿದು ಹೋದ್ರು ಹೋಗಿರ್ಬಹುದು ಅಂತಾರೆ. ಯಾರು ಚೆಕ್ಕಿಂಗ್ ದವ್ರು ಬಂದಾರ ಮುಂದ. ಅದೇ ಆಧಾರ್ ಕಾರ್ಡ್ ಟಿಕೆಟ್ ಅನ್ನ ಹರಿದು ನಿನ್ನ ಇಳಿಸಿದ್ ನೀ ಮುಂದೆ ಚೆಕ್ಕಿಂಗ್ ದವ್ರು ಬಂದ್ರು ಅಂತಂದ್ರ, ಸರ್ ಹಿಂದೊಂದ್ ಸೀಟ್ ಏನಂತ ಇಂತ ಇಳ್ದೈತಿ ಅಂತಂದ್ರ ಅವ್ರು ನಂಬೋದಿಲ್ಲ. ನೀನು ನಿನ್ನ ಇನ್ಸೆಂಟಿವ್ ಆಸೆಗಾಗಿ ಅದನ್ನ ಏನೈತಿ ಟಿಕೆಟ್ ಹರಿದು ಒಗದಿ ಅಂತಾರ, ಅದಕ್ಕಾಗಿ ನೀನು ಇಳಿಸಂಗಿಲ್ಲಮ್ಮ ಅನ್ನ. ಮಿನಿಮಮ್ ಏನಿಲ್ಲ ಅಂತಂದ್ರು ರಬಕವಿಗೆ ಹತ್ತಿದ ಹೆಣ್ಮಗಳು ಬನಟ್ಟಿ ಅಪ್ ಟು ಬನಟ್ಟಿ ಬರುವವರೆಗಿನು ಅವನು ಕೂಡ ವಾದ ಮಾಡ್ತಾನೆ ಬಂದ್ರ ಹೆಣ್ಮಾಳ, ನಿನ್ನ ನೋಡ್ತೀನಿ, ನಿನ್ನ ಬಿಡುದಿಲ್ಲ, ಈ ರೂಟ್ನಾಗ ನೀ ಹೆಂಗ್ ನೌಕರಿ ಮಾಡ್ತೀನಿ ನೋಡ್ತೀನಿ ಅನ್ನುವಂತ ಮಾತನ್ನ ಹೇಳ್ಕೊತೀನಿ ಅಂತ ಯಾಕೆ ಬಂದ್ರು. ಆದ್ರ ಅವನಲ್ಲಿ ಏನೈತಿ ಒಂದು ಇದು ಇತ್ತು, ಏನೋ ಧೈರ್ಯ ಇತ್ತು. ಏನಂತ, ಇಷ್ಟು ವರ್ಷ ಸರ್ವಿಸ್ ಮಾಡಿ ನಾನು ಇಂಥ ವ್ಯಕ್ತಿಗಳನ್ನ ಸಾಕಷ್ಟು ನೋಡಿನಿ, ಈಕ ಏನ್ ನನಗ್ ಮಂತಿ ಮಾಡ್ಲಿ ಅನ್ನೋ ನಾನು ನೋಡೋಣ ಅಂತೇಳಿ ಆ ವ್ಯಕ್ತಿ ಏನ್ ಮಾಡಿನಂತಂದ್ರ ಆಕಿಗೆ ಬನಟ್ಟಿತನ ಮಾತ್ರ ಟಿಕೆಟ್ ಕೊಟ್ಟು ಅಲ್ಲೇ ಆಕಿನ ಇಳಿಸಿದ. ಮುಂದೆ ಅಲ್ಲಿಗಂತಿ ಹೋಗಿ ಇಳಿಸಾಕ್ ಬರಂಗಿಲ್ಲ ಅಂತೇಳಿ ಬಿಟ್ಟ. ಅದ್ರ ಕಾರಣ ಏನ್ ಅನ್ನೋದು ಆ ವ್ಯಕ್ತಿ ಹೇಳಿದ ಆಕೆಗೆ. ಏನಂತಂದ್ರ, ಮುಂದೆ ನಾವು ಅಲ್ಲಿವರೆಗೆ ಅಪ್ ಟು ಏನೈತಿ ಜಮಖಂಡಿ ಟಿಕೆಟ್ ಕೊಟ್ಟು ಇಲ್ಲಿ ಏನೈತಿ ಇಳಿಸಾಕ್ ಬರುವುದಿಲ್ಲ. ಕಾರಣ ಏನಂತಂದ್ರೆ ಚೆಕಿಂಗ್ ದವ್ರು ಬಂದವರು ಆಧಾರ್ ಕಾರ್ಡ್ ಟಿಕೆಟ್ ಹರಿದು ಹೋಗದಿ ಅಂತಾರ, ನನಗೆ ನನ್ನ ನೌಕರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಆ ವ್ಯಕ್ತಿ ತಿಳಿಸಿ ಹೇಳಿದ. ಆದ್ರೂ ಆ ಹೆಣ್ಮಕ್ಳು ತಿಳ್ಕೊಲಿಲ್ಲ, ನಿನ್ನ ನೋಡ್ತೀನಿ ಅನ್ಕೋತನ ತಿಳ್ಕೊಂಡ್ ಹಾದ್ರು. ಇಂತಹ ಸಾಕಷ್ಟು ಘಟನೆಗಳು ಬರ್ತಾವ. ಆದ್ರೂ ಇತ್ತೀಚೆಗೆ ಜಾಸ್ತಿ ಆಕತ್ತಾವ. ಕಾರಣ ಏನಂತಂದ್ರ ಈ ಫ್ರೀ ಆಧಾರ್ ಕಾರ್ಡ್ ಏನಾಕತಿ ಕಂಡಕ್ಟರ್ಗೆ ಏನೈತಿ ಹೆಲಿ ಕೊಳ್ಳಾರ್ದಂಗ ಆಗೈತಿ, ಮರ್ಯಾದೆ ಕೊಳ್ಳಾರ್ದಂಗೈತಿ. ಅದೇ ರೀತಿ ಅವರು ಸಹಿತ ಪ್ರಯಾಣಿಕರಿಗೆ ಹೆಲಿ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂತಂದ್ರ ಅದನ್ನ ನಾವು ತಿಳ್ಕೊಬೇಕು. ಇನ್ನೂ ಒಂದು ಘಟನೆ ನಡೀತಿ, ಅದ್ರ ಬಗ್ಗೆ ಏನೈತಿ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಅತಿ ಆತಂತಂದ್ರ ಅತಿ ಆದ್ರ ಅಮೃತ ಕೂಡ ವಿಷ ಆಕೈತಿ ಅಂತ. ಮತ್ತೊಂದ್ಸಲ ಭೇಟಿ ಹಾಕಿನಿ. ಅಲ್ಲಿವರೆಗೆ ನಮಸ್ಕಾರ.